ಇರೆಗ್ಯುಲರ್ ಪೀರಿಯಡ್ಸ್ ಸರಿ ಆಗೋದಿಲ್ಲ, ವೆಯ್ಟ್ ಅನ್ನೆಸೆಸರಿ ಗೇನ್ ಆಗ್ತಾ ಹೋಗುತ್ತೆ, ಆಮೇಲೆ ಪಿಂಪಲ್ ಸ್ಟಾರ್ಟ್ ಆಗ್ಬೋದು ಮುಖದ ಮೇಲೆ, ಮೂಡ್ ಸ್ವಿಂಗ್ ಸಿಕ್ಕಾಬಿಟ್ಟೆ, ಕಿರಿಕಿರಿ, ಸಿಟ್ಟು, ಭಯ ಆಗುತ್ತೆ. ಇದು PCOD ಇಸ್ ವೆರಿ ಕಾಮನ್, ನಿಮಗೆ ಗೊತ್ತಿರಂಗೆ ತುಂಬ ಜನ ಹೆಣ್ಮಕ್ಳಲ್ಲಿ. ಈಗ ನಿಮಗೆ ಎಷ್ಟು 2 ತಿಂಗಳಾಯ್ತಲ್ಲ ಪೀರಿಯಡ್ಸ್ ಆದ್ಮೇಲೆ. ಈಗ ಇದಕ್ಕೊಂದು ಬೆಸ್ಟ್ ರೆಮಿಡಿ ಏನು ಗೊತ್ತಾ? ಸಿಂಪಲ್ ರೆಮಿಡಿ, ಬೆಸ್ಟ್ ರೆಮಿಡಿ, ಮನೇಲಿ ಮಾಡ್ಕೊತ ಡೈಲಿ ಮಾಡ್ಕೊಂಡ್ರೆ ನ್ಯಾಚುರಲಿ ಹಾರ್ಮೋನ್ಸ್ ನಾರ್ಮಲ್ ಆಗುತ್ತೆ, ಸರಿಯಾಗ್ತಾ ಬರುತ್ತೆ, ಪ್ಲಸ್ ಪೀರಿಯಡ್ಸು ರೆಗ್ಯುಲರ್ ಆಗ್ತಾ ಬರುತ್ತೆ. ಇದಕ್ಕೆ ಅಂತಲೇ ಮೆಡಿಕಲ್ ಶಾಪಲ್ಲಿ ಮಾತ್ರ ನಾವು ಮಾಡಿದರೆ ಅದೇನು ಡಿಪೆಂಡೆಂಟ್ ಆಗಿಬಿಡ್ತೀವಿ. ಇರೋ ನಾರ್ಮಲ್ ಮೆಕ್ಯಾನಿಸಮು ಹಾರ್ಮೋನ್ ಮಾತ್ರ ತೊಗೊಂಡು ಅದು ಹಾಳಾಗ್ಬಿಡುತ್ತೆ. ರಾತ್ರಿ ಅರ್ಧ ಲೋಟ ನೀರಿನಲ್ಲಿ ಅದು 1 ಚಮಚ ಮೆಂತೆಕಾಳು ನೆನೆ ಹಾಕಿ ಅದು ಕ್ಲೋಸ್ ಮಾಡಿಟ್ರಿ. ಬೆಳಗ್ಗೆ ಅದು ಅರಳಿರುತ್ತಲ್ಲ, ಸ್ವಲ್ಪ ದಪ್ಪಾಗಿರುತ್ತೆ, ನಿಯರ್ಲಿ 1 ಚಮಚ ಅನ್ನೋದು ಒಂದು 2 ಚಮಚ ಆಗಿರುತ್ತದೆ. ಸೊ ಅದಕ್ಕೆ ನೀವು 2 ಖರ್ಜೂರ ತಗೋಬೇಕು ಬೆಳಗ್ಗೆ. ಇದು ಸಾಫ್ಟ್ ಖರ್ಜೂರ ಇರುತ್ತಲ್ಲ, ಕಿಮಿಯ ಅಂತ ಖರ್ಜೂರ ಬರ್ತದಲ್ಲ, ಅದು ಸ್ವಲ್ಪ ದೊಡ್ಡದಿರಲಿ ಸೈಜ್. ಮಧ್ಯದಲ್ಲಿ ಬೀಜ ತೆಗೆದ್ಬಿಟ್ಟು ನೀವು ಮೆಂತೆ ಏನು ನೆನೆಸಿರ್ತೀರಲ್ಲ, ಇದರೊಳಗಡೆ ಸ್ಟಫ್ ಮಾಡಿಬಿಟ್ಟು ಮೆಂತೆನ ಅದನ್ನು ಒಂದು ಬೆಳಗ್ಗೆ ಒಂದು ಸಂಜೆ. ಮೆಂತೆ ತುಂಬ ಒಳ್ಳೆಯದು, ಶುಗರ್ ಲೆವೆಲ್ನ ಒಂದೇ ಪ್ರಮಾಣದಲ್ಲಿ ಇಟ್ಕೊಳುತ್ತೆ ಒಂದು. ಆಮೇಲೆ ಈ ಶುಗರ್ ಸ್ಪೈಕ್ ಆಗ್ಲಿಕ್ಕೆ ಬಿಡಲ್ಲ ಬ್ಲಡ್ಡಲ್ಲಿ. ನೀರು ಏನು ಮಾಡಿ ಅಂದರೆ, ಸ್ವಲ್ಪ ನೀರು ಉಳಿದಿರುತ್ತಲ್ಲ ಅದಕ್ಕೊಂದು ಅರ್ಧ ಲೋಟದಷ್ಟು ಬಿಸಿನೀರು ಮಿಕ್ಸ್ ಮಾಡಿಬಿಟ್ಟು ಕೊಡಿ. ವೈಟಮಿನ್ಸ್, ವಾಟರ್ ಸೊಲ್ಯುಬಲ್ ವೈಟಮಿನ್ಸು ಸಿಗುತ್ತೆ, ಪ್ಲಸ್ ಮೆಂತಲ್ಲಿರೋ ಎಲ್ಲ ಪೌಷ್ಟಿಕಾಂಶ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋವಂಥ ಅಂಶಗಳು, ಸ್ಯಾಪೋನಿನ್ಸ್ ಅಂತೆಲ್ಲ ಕರಿತೀವಿ, ಅದೆಲ್ಲ ಸಿಕ್ಬಿಡುತ್ತೆ. ಡೈಲಿ ಮಾಡಿರಿ, ನಿಮಗೆ ನೋಡಿರಿ ಒಂದು 6 ತಿಂಗಳು 8 ತಿಂಗಳು ನಿಮಗೆ ಚೇಂಜಸ್ ಗೊತ್ತಾಗ್ತದೆ.